ವಾಟ್ಸಪ್ ಸ್ಟೇಟಸ್ನಿಂದ ಜೀವ ತೆಗೆದ ಐನಾತಿ ಮನ್ಮಥ. ಹೌದು ವೀಕ್ಷಕರೇ, ಈ ವಾಟ್ಸಪ್ ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿ ವಿವಾಹಿತ ಮಹಿಳೆಯ ಜೀವವನ್ನ ಬಲಿ ಪಡೆದುಕೊಂಡ ಐನಾತಿ ಮನ್ಮಥ ನೋಡಿ. 24ರ ಹರಿಯದ ಮಹಿಳೆ ಗಂಡ ಮುದ್ದಾದ 2 ಮಕ್ಕಳೊಂದಿಗೆ ಹಾಯಾಗಿ ಬಾಳಿ ಬದುಕಬೇಕಾಗಿದ್ದಂತಹ ಮಹಿಳೆ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಈ ಘಟನೆ ನಡೆದಿದ್ದು ರಾಯಬಾಗ್ ತಾಲೂಕಿನ ಮೊರಬ ಗ್ರಾಮದಲ್ಲಿ. ಆರ್ತಿ ಎಂಬ ಮಹಿಳೆ ಸರ್ಫ್ ಎಕ್ಸೆಲ್ ಹಾಕಿ ತೊಳೆದ್ರು ಚೆನ್ನಾಗಿ ಕಾಣದ ಒಬ್ಬ ಯುವಕನ ಪ್ರೀತಿಯ ಬಲೆಗೆ ಬಿದ್ದು ಎಡವಟ್ಟನ್ನ ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾಳೆ. ಪ್ರಶಾಂತ್ ಕಾಂಬ್ಳೆ ಯುವಕ ತನ್ನ ಕಳ್ಳಬಳ್ಳಿ ಸಂಬಂಧಿಕರಾದ ಕುಸುನಾಳ ಊರಿನ ಆರ್ತಿಯನ್ನ ಮದುವೆಯಾಗಿ 7 ವರ್ಷಗಳು ಕಳೆದಿದೆ. ಮುದ್ದಾದ ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು 2 ಮಕ್ಕಳಿದ್ದಾರೆ. ಇವರ ಕುಟುಂಬ ಸಂತೋಷವಾಗಿತ್ತು. ಚೆನ್ನಾಗಿದ್ದ ಕುಟುಂಬ 1 ವರ್ಷದಿಂದ ಕುಟುಂಬದಲ್ಲಿ ಬಿರುಕು ಬಿಟ್ಟಿತ್ತು ನೋಡಿ. ಪ್ರಶಾಂತ್ ಕಾಂಬ್ಳೆ ಚಿಕ್ಕಪ್ಪನ ಮಗನಾದ ಸಾಗರ್ ಕಾಂಬ್ಳೆ ಎಂಬ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದು ಎಡವಟ್ಟನ್ನ ಮಾಡಿಕೊಂಡ ಆರ್ತಿ ಪ್ರಶಾಂತ್ನ ಹೆಂಡತಿ. ಇವರಿಬ್ಬರ ಪ್ರೀತಿ ತಾರಕಕ್ಕೇರಿದೆ. ಸಾಗರ್ ಕಾಂಬ್ಳೆ ಯಾವುದೇ ಬೈವಿಲ್ಲದೆ AI ಆ್ಯಪ್ನಲ್ಲಿ ಯಾರದೋ ದೇಹಕ್ಕೆ ಇವರಿಬ್ಬರ ಮುಖ ಭಾವಚಿತ್ರ ಅಳವಡಿಸಿ ಎಡಿಟ್ ಮಾಡಿ 15 ದಿನಕ್ಕೊಮ್ಮೆ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಇಡೋಕೆ ಶುರು ಮಾಡಿದ್ದ ಸಾಗರ್. ಕುಟುಂಬದಲ್ಲಿ ಬಿರುಕು ಶುರುವಾಗಿದ್ದೇ ಸಾಗರ್ ಮನೆಯವರಿಗೆ ತಿಳಿಸಿದ ಪ್ರಶಾಂತ್ ಹಾಗೂ ಪ್ರಶಾಂತ್ನ ತಂದೆ 7 ಬಾರಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಆದರೂ ಸಾಗರ್ ಮತ್ತೆ ಫೋಟೋ ಎಡಿಟ್ ಮಾಡಿ ಮತ್ತೆ ವಾಟ್ಸಪ್ ಸ್ಟೇಟಸ್ ಹಾಕಿದ್ದಾನೆ. ಮೊರಬ್ ಗ್ರಾಮದಲ್ಲಿ ಜನರು ಗುಸುಗುಸು ಮಾತನಾಡೋಕೆ ಶುರು ಮಾಡಿದ್ದಾರೆ. ಗಂಡನಾದ ಪ್ರಶಾಂತ್ಗೆ ಮತ್ತೆ ಗೊತ್ತಾಗಿ ಹೆಂಡತಿಯಾದ ಆರ್ತಿ ಜೊತೆ ಜಗಳವಾಡಿದ್ದಾನೆ. ಆದ್ದರಿಂದ ತನ್ನ ಅಕ್ಕನ ಮನೆಯಾದ ನಾಗರಾಳ ಗ್ರಾಮಕ್ಕೆ ಬಂದ ಆರ್ತಿ ಸಾಗರ್ ಪದೇ ಇಬ್ಬರ ಫೋಟೋ ವಾಟ್ಸಪ್ ಸ್ಟೇಟಸ್ಗೆ ಮನನೊಂದು ಆರ್ತಿ ತನ್ನ ಅಕ್ಕ ಹಾಗೂ ಚಿಕ್ಕಮ್ಮನ ಮನೆ ಹಿಂದುಗಡೆ ಮೆಕ್ಕೆಜೋಳ ರಾಶಿ ಮಾಡಲು ಹೋಗಿದ್ದಾರೆ. ಅದೇ ಸಮಯದಲ್ಲಿ ಆರತಿ ನೇಣಿಗೆ ಕೊರಳೊಡ್ಡಿ ಸಾವಿಗೆ ಶರಣಾಗಿ ಎಡವಟ್ಟನ ಮಾಡಿಕೊಂಡಿದ್ದಾಳೆ. ಈ ಘಟನೆಯಿಂದ ಮೊರಬ್ ಗ್ರಾಮದಲ್ಲಿ ನಿಶ್ಶಬ್ದವಾಗಿದೆ. ಪ್ರಕರಣ ನಾನು ಪುನಾದಾಗಿರ್ತೇನ್ರಿ. ಈ ಹುಡುಗ ನಾನು ಅಕ್ಕ ಆಗ್ಬೇಕ್ರಿ. ಇದಾದದು ಇವಂಗ ಬೆಂಗಳೂರಾಗಿದ್ರಿ. ಅಲ್ಲೇ ಹೆಂಡತಿನ ಕರ್ಕೊಂಡು ಹೋಗಿದ್ರವ. ಇದೇನಾಗೈತಿ ಗೊತ್ತಿಲ್ಲ. ಹುಡುಗ ಸ್ಟೇಟಸ್ ಹಾಕ್ತಿದ್ದ ಅಂತ ಅರಿಕಿದ್ರಿ. ಸ್ಟೇಟಸ್ ಹಾಕೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಆಕಿಗೆ ಇದನ್ನ ಮಾಡ್ಯಾನ್ರಿ. ಒಂಜಿಕೆನು ಹಾಕೋತಿದ್ದದ ಇವ್ ಗಂಡ ಗೊತ್ತಾಗಿದ್ರಿ. ಅದ ಗೊತ್ತಾಗಂತ ಇವ್ ಏನ್ ಮಾಡ್ಯಾನು, ನಿನ್ ಫೋಟೋ ಅವ್ ಹಾಕ್ತಾನಂತ ಇವ್ ಗಂಡ ಇದ್ದವ್ ಕ್ವಶನ್ ಮಾಡ್ಯಾನ್ರಿ ಆಕಿಗೆ. ಕೇಳಿದಕ್ಕಾಗಿ ನನ್ಗೆ ಗೊತ್ತಿಲ್ಲ ಅಂದಾಡ್ರಿ. ಅಂದಕ್ಕಾಗಿ ಅದ ಇವ ಅವ್ರ ಅಪ್ಪಗದ ಹೇಳುನು ಹಿಂಗೆಲ್ಲ ಹೇಳಿ ನೆಲ್ಲ ನ್ಯಾಯ ಮಾಡ್ಯಾರಿ. ನಮ್ಮ ಅಪ್ಪ ಇದ್ದವ ಅವ್ರ ಕಾಕಾಗೆಲ್ಲ ಹೇಳಿದಾನ. ಅವ್ರ ಕಾಕ ಒಂದ್ ಸ್ವಲ್ಪ ಎಜುಕೇಟೆಡ್ ಅದಾರಿ. ಅವ್ರು ತಿಳ್ಕೊಬೋದಂತ ನಮ್ಮ ಅಪ್ಪ ಇದ್ದವ ಅವ್ರಿಗೆ ಹೇಳಿದನ್ರಿ. ನಾಳೆ ಇದು ಪ್ರಕರಣ ಆಗೋದು ಹಿಂದಿನ ದಿವಸ ನೀ ಬರಬೇಕಾ ಮಂಡೆ ಏನೋ ಅದ್ರ ಕೆಲಸ ಬಿಟ್ಟು ಬರ್ಬೇಕು ಅಂತ ನಮ್ಮಪ್ಪ ಹೇಳಿದನ್ರಿ. ಅವ್ರ ಎಲ್ಲಿರ್ತಾರ ನಂಗೆ ಅದೆಲ್ಲ ಮಾಹಿತಿ ಇಲ್ರಿ ಅಂತ ಬರ್ಬೇಕಂತ ಹೇಳಿದಾಗ್ರಿ ಅವ ನಂಗೆ ಬರಕಾಗಿಲ್ಲ, ಜಾಬ್ ಮ್ಯಾಗದನು ಒಂದ್ 2-3 ದಿವಸ ಬಿಟ್ಟು ಬರ್ತಾನ ಅಂದನ್ರಿ ಅವ್ರ ಕಾಕ. ಅಂತ ಅವ್ರ ಅಪ್ಪನು ಊರ್ ಕಡೆ ಎಲ್ಲ ಹೇಳ್ಕೊತಿರ್ಗಾಡನ್ರಿ ಆ ಹುಡುಗಿ ಬಗ್ಗೆ ಅಸಹ್ಯಾಗಿ. ಅಕ್ಕಿ ಜೊತೆ ಇವ್ ಅದಾನು ಸಂಬಂಧ ಇಟ್ಕೊಂಡ ನನ್ ಮಗ. ಮತ್ತ ನಾವು ಹಿಂಗೆಲ್ಲ ಮಾಡಿದ್ವು ಏನ್ ಹಳಿ ದ್ವೇಷ ಇತ್ತು ಅವ್ರಿಗೆ ಗೊತ್ತಿಲ್ರಿ ನನಗೆ ಅದೆಲ್ಲ ರೀ. ಈಗ ಅವನ ಕಡೆ ನೀವು ಅವ್ರ ಪರ್ಸನಲ್ ಫೋಟೋಸ್ ಇದ್ವಾ ಹುಡುಗಿ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ವಾಟ್ ಸ್ಟೇಟಸ್ ಹಾಕ್ತಿದ್ರು ಅದು ಸ್ಟೇಟಸ್ ಎಡಿಟ್ ಮಾಡಿ ಹಾಕ್ತಿದ್ರ. ಅವ್ನ್ ಹಾಕಿದ ಜೋಡಿ ಮಾಡಿ ಗಂಡ ಹೆಂಡತಿ ಹಂಗ ಎಡಿಟ್ ಮಾಡಿ ಹಾಕೋತಾರಲ್ಲ ಹಂಗ ಹಾಕೋತಿದ್ರ ಅವ್ನ ಫೋಟೋ ರೀ. ಅದು ಒಂದ ಲಾಸ್ಟ್ ಫೇಸ್ಬುಕ್ ನ್ಯಾಗ ಇದನ್ನ ಇನ್ಸ್ಟಾಗ್ರಾಮ್ ದಾಗ ಸಿಕ್ಕದ ಫೋಟೋ ಅದು ಒಂದರ ಲಾಸ್ಟ್ ನಮ್ಗೆ. ಈಗ ಕಳೆದ 3 ವರ್ಷದಿಂದ ರೀ ನೀವು ತಾಕೀತ್ ಮಾಡ್ಕೋತ ಬಂದ್ರಿ. ತಾಕೀತ್ ಏನ್ ಮಾಡಿಲ್ರಿ. ಆ ಹುಡುಗಗ ಗೊತ್ತಾಗಿತ್ರಿ ಸುದ್ದಿ ರೀ. ಆ ಹುಡುಗ ನಮ್ ಜೊತೆ ಇದ್ರಕಿಲ್ರಿ, ಅವ ಅಪ್ಪನ ಜೊತೆ ರೀ. ಅವ್ 3 ವರ್ಷಕ್ಕ ಬೆಂಗಳೂರು ಆಗಿದ್ರಿ. 1 ವರ್ಷ ಇದ್ದ ಕೂಡಲೇ 2ನೇ ವರ್ಷಕ್ಕ ಹುಡುಗಿ ಹೆಂಡತಿ ಕರ್ಸ್ಕೊಂಡ್ರಿ. ಅಲ್ಲಿ ಅವ ಏನ್ ಮಾಡ್ತಿದ್ರ? ಹುಡುಗಿನ ಚೆತ್ತಿಗೆ ಮಾಡ್ತಾನ. ಈ ಹುಡುಗ ಇದನ್ನ ಮಾಡಿ ಗೌಂಡಿ ಕೆಲಸ ಮಾಡ್ತಾನ ಬೆಂಗಳೂರದಾಗ. ಒಂದ್ ವರ್ಷ ಸೆಟ್ಲ್ ಆದ್ಬೇಕ್ರಿ. ಅವನ ಹೆಂಡತಿನ ಮಕ್ಕಳನ್ನ ಎಲ್ಲ ಕರ್ಕೊಂಡ್ರಿ. ಅಲ್ಲಿ ಹೋದ್ಬೇಕ 2ನೇ ಪಾಪ ಆಗೈತ್ರಿ. ಅವ್ನು ಇಲ್ಲಿದ್ದಾಗ ಒಂದ ಪಾಪು ಐತ್ರಿ. ಇಲ್ಲಿ ಒಂದ ಪಾಪು ಇದ್ದಾಗ ಒಬ್ಬಾಕಿ ಇದ್ದಳ್ರಿ. ಅವಾಗ ಅವ್ ಏನೇನ್ ಅಕ್ಕಿಗೆ ಹಾಕಿದಾನು ಆಕಿ ಯಾರಿಗೆ ಹೇಳ್ಕೊಂಡಿಲ್ರಿ ನಮಗೆಲ್ಲ. ಅವಂಗ ಗಂಡಗ ಡೈರೆಕ್ಟ್ ಆಗಿ ಗೊತ್ತಾಗೈತ್ರಿ. ನಮ್ಮ ಅಪ್ಪ ಅವನು ದುಡ್ಕೊಂಡ್ ತಿನ್ನೋರದಾರ್ರಿ. ಅದೇ ನಮ್ಗೇನ್ ಗೊತ್ತಿಲ್ರಿ. ನೋಡಿ ಏನ್ ಮಾಡ್ತೀರಿ ನೀವು ಈ ಪ್ರಕರಣಕ್ಕ? ಏನಾಗ್ಬೇಕತ್ತೀರಿ ಅವಂಗ್ರಿ? ಅವಂಗ ಏನ್ ಆಗ್ಬೇಕಂತ ಎಲ್ಲಾರು ಏನ್ ಹೇಳ್ತಾರ ಅದ್ರಲ್ಲಿ ಕಾನೂನ್ ಪ್ರಕಾರ ಕೊಡ್ತಾರೋ, ಯಾರು ಕೊಡ್ತಾರೋ, ಯಾವ್ದ ಬಗ್ಗೆ ಕೊಡ್ತಾರೋ, ನೀವು ಏನ್ ಬಂದಿದ್ದಾರಲ್ಲ ಮೀಡಿಯಾದವ್ರು ಏನ್ ಕೊಡಿಸ್ಬೇಕಂತ ಏನ್ ಕೊಡೋಸರ ನಮ್ ಮನೆ ಹತ್ರ ಹಾಳಾಗಿದ್ರಿ. ಈಗ ಆ ಸಣ್ಣ ಹುಡುಗರು ಈಗ ನಾ ತೆಗಿದಾರು. ಅದ್ರ ಪ್ರಕಾರ ಈಗ ನೀವ್ ಏನ್ ಮಾಡ್ತೀರಿ ನಿಮ್ ಬಿಟ್ಟದ್ದು. ನನ್ನ ಹೆಸರು ವಿದ್ಯಾ. ಆ ಸ್ಟೇಟಸ್ ನೋಡೋಣ ಅಂತ ನಮಗ್ ಗೊತ್ತಾತ್ರಿ. ಅಂತ ಅವ್ರ ತವ್ರ ಮನೆಗೆ ಹೋದ್ರನ್ರಿ? ಸ್ಟೇಟಸ್ ಇಲ್ಲಿಲ್ರಿ, ಅಲ್ಲೇ ಇದ್ರಿ, ತವ್ರ ಮನ್ಯಾಗ ಇದ್ರಿ? ನಮ್ಮ ಮನ್ಯಾಗ ಇದ್ರಿ ಅಂತ. ಇವು ಹಿಂಗ್ಯಾಕೆ ನೀವು ಮಾಡಿದಿ ನಾಳೆ ಎಲ್ಲಾರು ಗೊತ್ತಾಗ್ತದೆ. ನಮ್ಮ ಜೀವನ ಒಂದು ಕಂಪ್ಲೀಟ್ ಕೊಟ್ಟು ಬರ್ರಿ. ಕಂಪ್ಲೀಟ್ ಕೊಡ್ನು ಮುಂದೆ ಏನು ಆತತ್ತೆ ನಾವು ಒಂದು
ಅಂತಾವು ಕಾಕನ ಮಗ ಶಿವಪ್ಪ ಅವು ಕಾಕ ಮಗ ಅಂದ ಕಂಪ್ಲೀಟ್ ಏನು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಇನ್ನೊಂದು 2 ದಿವಸ ಸಲ ಹೇಳೋನು ಮತ್ತು ಇನ್ನೊಂದು ಸಲ ಮಾತಿ ಮಾಡೋನು ಮುಂದೆ ಎರಡು ದೈ ಹಿಡಿಯಾಕೆ ಬರ್ತೈತೆ ಅವ್ರು ಮಾಡ್ರಿ ಅಂದ್ರೆ ನಿನ್ನ ಚತ್ತ ಕೇಳಿ ಮತ್ತು ನೀನು ಈ ಟೈಮ್ ಕದ್ರಿ ಈ ಟೈಪ್ ಮಾಡ್ಕೊಂತಾರೆ. ಎಲ್ಲಿ ಹೋದ್ರಿ ಬೊಮ್ಮನಾಳ? ಹಾಂ ಬೊಮ್ಮನಾಳ ತೆಗಿ ಮನೆ ಕಳಿಸಿ ಮಾತು ನಮ್ಮ ಮನ್ಯಾಗ ಕೆಲಸ ಹೋಗೋಣ ಇದಂಗೆಲ್ಲ ನಮ್ಮ ಮನ್ಯಾಗ ಏನು ಮಾಡ್ಕೋ ಜರ ಕವಲ ಮಾಡೋರಿ ಮತ್ತು ನಮ್ಮ ತಂಗಿ ಮನೆ ಕಳಿಸಿನಿ ರೀ. ಅವ್ರೇನೋ ಊಟ ಮಾಡಿದ್ರು ಜಳಕ ಮಾಡಿದ್ರು ಎಲ್ಲ ಹುಡುಗರು ಊಟ ಮಾಡಿದ್ರು. ಅವ್ರ ಮನೆಯಿಂದ ತಿನಿ ವರ್ಷಕ್ಕೆ ಮನೆ ತಿನಿ ವರ್ಷಕ್ಕೆ ಹೋಗ್ಯಾರ. ಈ ಕೆಟ್ಟಗಳು ಹಗ್ಗ ತೊಗೊಂಡು ಬೇರೆಯವ್ರು ತಮ್ಮನ ಮನ್ಯಾಗ ಹೋಗಿ ಉರ್ಲಕ್ಕೆ ಅಷ್ಟೇ. ನಿಮ್ಮ ಹೆಸರು? ಪದ್ಮನ ಬಾಳಪ್ಪ. ದಿವಸದಿಂದ 5 ದಿನ ಗೊತ್ತಿಲ್ಲಾಗಿತ್ತು. ಆದ್ರೆ ಸ್ವಲ್ಪ ಅವರು ಮನ್ಯಾಗ ಅವ್ರ ಅಣ್ಣತಮ್ಮರವ್ರಲ್ಲ ಅಂದ್ರೆ ಈಗೇನು ತೀರ್ಕೊಂಡಳ ಇವರು ಮತ್ತು ಈಗ ಪದ್ಮನ ಕಾಂಬಳಿ ಅದಾರಲ್ಲ ಇವರಪ್ಪ ಆ ಹುಡುಗನ ಅಜ್ಜ ಖಾಸ ಅನ್ನತಮ್ಮ ಒಂದ ಮಣಿತಾನ ಇವರು. ಆದ್ರೂ ಇವ ಹುಡುಗ ಈ ರೀತಿ ಮಾಡಿ ಗೊತ್ತಾಗಣ ಎಲ್ಲರೂ ಕೂಡಿ ರಾಜ್ಯ ಪಂಚಾಯತಿ ಅವ್ರವ್ರ ಮನ್ಯಾಗ ಮಾಡಿದಾರೆ. ಅವ್ರು ತಿಳಿಸಿ ಹೇಳೋದು ಅದು ಇದು ಮಾಡಿದಾರಂತೆ. ಆದ್ರೂ ಕೂಡ ಅವ್ನು ಹುಡುಗ ಕೇಳಲಿಲ್ಲ. ಆದ್ರೆ ಅದು ಏನಾಗೈತಿ ನಿನ್ನೆಲ್ಲ ಮೊನ್ನೆ ದಿವಸ ರಾತ್ರಿ ರಾಜ್ಯ ಪಂಚಾಯತಿ ಎಷ್ಟು ಸರಿ ಆಗೈತೆ ಸಾಹೇಬ್ರ? ಅವ್ರು ಏನು ಗೊತ್ತಿಲ್ಲ, ಒಂದು 2-3 ಸರಿ 2-3 ಸರಿ ಆಗಿರ್ಬೇಕು ರೀ. ಆದ್ರೂ ಈ ಹುಡುಗ ಲಾಸ್ಟ್ಗೆ ಸ್ಟೇಟಸ್ ಇಟ್ಟು ಅಂತಾರೆ. ಸ್ಟೇಟಸ್ ಇಟ್ಟು ಬಳಕ ಇವ್ರ ಮನೆಯವ್ರು ಹೋಗಿ ಅವ್ರಿಗೆ ತಿಳಿಸಿ ಹೇಳಿದಾರೆ. ತಿಳಿಸಿ ಹೇಳಿದ್ರು ಮತ್ತು ಇವ ಸ್ಟೇಟಸ್ ಇಟ್ಟ. ಹಿಂಗಾಗಿ ಒಂದು ಅವ್ರಿಗೆ ಸ್ವಲ್ಪ ಜಗಳ ಆಗೈತಿ. ಜಗಳ ಆದ ಬಳಿಕ ಇವ್ರ ಮನೆಗೆ ಇವ್ರು ಹೋಗ್ಯಾರ. ಅವೇನು ಮಾಡ್ಯಾನ್ರಿ ಮತ್ತು ಸ್ಟೇಟಸ್ ಇಟ್ಟನ ಹುಡುಗಿ ಇವ್ರೇನು ಮಾಡ್ಯಾರು ಇಲ್ಲಿ ಏನಾರ ಮಕ್ಕೊಂದಳು ಬಾ ಅಂತೇಳಿ ಅವ್ರು ಬೊಮ್ಮನಾಳ ಕಳಿಸ್ಯಾರ್ತಾರೆ. ಬೊಮ್ಮನಾಳ ಕಳಿಸಿ ಕೂಡಲೇ ಹುಡುಗಿ ಅಲ್ಲಿ ಈ ರೀತಿ ಆತ್ಮಹತ್ಯೆ ಮಾಡ್ತಾರೆ. ಅವ್ರು ಸ್ಟೇಟಸ್ ಇಟ್ಟ ಏನು ಮಾಡ್ತಾರೆ ಕೆಲಸ? ಅವರು ಕೂಲಿ ಮಾಡ್ತಾರೆ. ಕೂಲಿನಾರ ಈಗ ಎಲ್ಲದಾರ ಅವರೆಲ್ಲರೂ ಗೊತ್ತಿಲ್ಲ ಸರ್. ಇವತ್ತಿನ ನಾಪತ್ತೆ ಯಾವಾಗ ಹೋಗ್ಯಾರ ಊರು ಬಿಟ್ಟೀಗ? ಅವ್ರ ಮನೆ ಏನು ಆಗಿತ್ತಿರಲ್ಲ ಅವಾಗಿಂದ ಅವರು ಬೇಪತ್ತನ. ಈಗ 1 ಸಲ ಅಲ್ಲ 2 ಸಲ ಅಲ್ಲ ಹಲವಾರು ಬಾರಿ ಸ್ಟೇಟಸ್ ಹಿಡ್ತಿದ್ರಂತೆ. ಇದು ಬೇಕಾತ್ಲೇನೋ ಏನು ಗೊತ್ತು? ಏನಿಲ್ರಿ ಅದು ಅವರು ಒಳಗೆ ಏನಿತ್ತು ಗೊತ್ತಿಲ್ಲ. ಈ ಆರತಿ ಸಾವಿನ ಘಟನೆಯಿಂದ ಇಲ್ಲಿನ ಜನರು ಸಾಗರ್ ಕಾಂಬ್ಳಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.